ಮದಕರಿ ನಾಯಕರು ದುರ್ಗದ ನೆಲಕ್ಕೆ ಸ್ವಾಭಿಮಾನ ಮತ್ತು ಧರ್ಮದ ಸ್ಪರ್ಶವನ್ನ ಕೊಟ್ಟವರು ಎನ್ ರಘುಮೂರ್ತಿ. ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವೀರ ಮದಕರಿ ನಾಯಕ ಜಯಂತ್ಯೋತ್ಸವ ಪ್ರಯುಕ್ತ ಮದಕರಿ ನಾಯಕರ ಭಾವಚಿತ್ರಕ್ಕೆ ನಿವೃತ್ತ ತಹಸೀಲ್ದಾರ್ ಎನ್ ರಘುಮೂರ್ತಿ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಮದಕರಿ ನಾಯಕರ ವಂಶಸ್ಥರು ಸುಮಾರು 200 ವರ್ಷಗಳ ಕಾಲ ದುರ್ಗವನ್ನ ಆಳ್ವಿಕೆ ನಡೆಸಿದ್ರು. ಚಿತ್ರದುರ್ಗ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೆರೆ, ಕಟ್ಟೆ ಹಾಗೂ ದೇವಸ್ಥಾನಗಳನ್ನ ಎಲ್ಲ ಜನಾಂಗದವರನ್ನ ಇಟ್ಟುಕೊಂಡು ನಿರ್ಮಾಣವನ್ನ ಮಾಡಿದ್ದಾರೆ. ಅದರಂತೆ ದುರ್ಗದ ಬೃಹನ್ ಮಠ ಮೂಲ ಸಂಸ್ಥಾನದಕ್ಕೆ ಹೇರಳವಾದ ಸಹಕಾರ ನೀಡಿ ಸಂಸ್ಥೆ ಬೆಳೆಸಿದವರು ಮದಕರಿ ನಾಯಕರು. ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನ್ ರವರ ಸಂಚಿನಿಂದಾಗಿ ದುರ್ಗದ ಆಸ್ಥಾನ ಹಾಗೂ ಪರಂಪರೆ ನಶಿಸಲು ಕಾರಣವಾಯಿತು. ಮದಕರಿ ನಾಯಕರನ್ನ ಪ್ರಚೋದಿಸಿ ಮತಾಂತರವಾದ್ರೆ ನಿಮಗೆ ಎಲ್ಲ ಸಹಕಾರ ನೀಡುತ್ತೇವೆ ಅಂತ ಹೇಳಿದ್ರು ಕೂಡ ಮದಕರಿ ನಾಯಕರು ಅದಕ್ಕೆ ಒಪ್ಪದೆ ನನ್ನ ಸಂಸ್ಥಾನ ಕೊನೆ ಉಸಿರು ಇರುವವರೆಗೆ ಹಿಂದೂ ಧರ್ಮವನ್ನ ಕಾಪಾಡುವುದರ ಜೊತೆಗೆ ನನ್ನ ಜನಗಳನ್ನ ಸಹ ಕಾಪಾಡುತ್ತೇನೆ ಅಂತ ಪಣ ತೊಟ್ಟು ಹೋರಾಡಿದವರು. ನಂತರ ಶ್ರೀರಂಗಪಟ್ಟಣದಲ್ಲಿ ಸೆರೆ ಹಿಡಿದು ವಿಷ ಉಣಿಸಲಾಯಿತು ಎಂಬುದು ಇತಿಹಾಸದಲ್ಲಿದೆ. ಮದಕರಿ ನಾಯಕರು ಇಡೀ ಜಿಲ್ಲೆಗೆ ಹಾಗೂ ಮಧ್ಯ ಕರ್ನಾಟಕಕ್ಕೆ ಸ್ವಾಭಿಮಾನ ಹಾಗೂ ಧರ್ಮದ ಬೀಜವನ್ನ ಬಿತ್ತಿದ್ದಾರೆ. ದುರ್ಗದ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹೇರಳವಾಗಿ ವಾಲ್ಮೀಕಿ ಜನಾಂಗದವರಿದ್ದು ಧರ್ಮದ ಹಾದಿಯಲ್ಲಿ ದೈವಗುರು, ಧರ್ಮಗುರು, ದೇವರುಗಳನ್ನು ಆರಾಧಿಸುತ್ತಿದ್ದಾರೆ. ಅವರು ಆರಾಧನೆ ಮಾಡ್ತಾ ಇರುವುದರಿಂದಾಗಿ ಇಲ್ಲಿ ಶಾಂತಿ ನೆಲೆಸಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ವಾಲ್ಮೀಕಿ ಬಾಂಧವರು ಸಹೋದರತ್ವ ಹಾಗೂ ಸ್ವಾಭಿಮಾನವನ್ನ ಸಮಾಜದಲ್ಲಿ ಕಳಕಳಿಯನ್ನ ಇಟ್ಟುಕೊಂಡು ಸಮಾಜದ ಏಳಿಗೆಗಾಗಿ ಶ್ರಮಿಸಲಿ ಅಂತ ಹಾರೈಸಿದ್ರು. ವರದಿ ಹರೀಶ್, ನಾಯಕನಹಟ್ಟಿ. ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸುಮಾರು 50 ವರ್ಷದ ಬೇಡಿಕೆಯನ್ನು ಸುಮಾರು ಈ ಭಾಗದ ಜನ, ಈ ನಾಯಕ ಜನಾಂಗದ ಮತದಾರರು ಮತ್ತು ಎಲ್ಲ ಮುಖಂಡರು, ಎಲ್ಲ ಜಾತಿ ಜನಾಂಗ ವರ್ಗದವರು, ಮದಕರಿ ನಾಯಕನ ವಂಶಸ್ಥರು ಮತ್ತು ಎಲ್ಲ ಜಾತಿ ಜನಾಂಗದವರು ಸೇರಿ ಇಲ್ಲಿ ನಾಯಕನಹಟ್ಟಿ ಹೋಬಳಿಯಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನು ಮಾಡಲೇಬೇಕು ಅಂತ ಪಣ ತೊಟ್ಟಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಣ್ಣುಮಕ್ಕಳು ದೇಣಿಗೆಯ ಮೂಲಕ ಎಲ್ಲ ಹಿರಿಯ ಮುಖಂಡರು, ಪ್ರತಿಯೊಂದು ಮನೆಯ ಕುಟುಂಬದವರು, ವಾಲ್ಮೀಕಿ ಜನಾಂಗದವರು 10 ರೂಪಾಯಿಯಿಂದ 100 ರೂಪಾಯಿ, 150, 200, 1000ವರೆಗೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇವತ್ತಿನ ದಿವಸ 50 ವರ್ಷದ ಆಗ್ತಕ್ಕಂಥ ಕೆಲಸ ಇವತ್ತು ಜನ ಒಂದು ಉತ್ಸಾಹ ಹುಮ್ಮಸ್ಸಿನಿಂದ ಈ ಪುತ್ಥಳಿಯನ್ನು ಮಾಡಿ ನಾಯಕನಹಟ್ಟಿ ಹೋಬಳಿಗೆ, ನಾಯಕನಹಟ್ಟಿ ಗ್ರಾಮಕ್ಕೆ, ನಾಯಕನಹಟ್ಟಿ ಪಟ್ಟಣ ಪಂಚಾಯತ್ಗೆ ಒಂದು ಕೀರ್ತಿ ತರ್ತಕ್ಕಂಥ ವಾಲ್ಮೀಕಿ ಜನಾಂಗದವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ವೃತ್ತ ಅಂತ ನಾಮಕರಣವೂ ಸಹ ಆಗಿತ್ತು. ಆ ನಾಮಕರಣದ ಪ್ರಭಾವವನ್ನು ಇವತ್ತು ದಿವಸ ನಾವೆಲ್ಲರೂ ನೆನಪು ಮಾಡಿಕೊಂಡು ಈ ಜನಾಂಗಕ್ಕೂ ಮತ್ತು ಎಲ್ಲ ಅನ್ಯ ಜಾತಿಯವರು ಸಹ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಈ ಪುತ್ಥಳಿಗೆ ನಮಗೆ ಸಹಕಾರ ಕೊಟ್ಟದ್ದರ ಧನ್ಯವಾದವನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಮತ್ತು ಈ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಪುತ್ಥಳಿ ಮತ್ತು ಬಸವಣ್ಣ ಪುತ್ಥಳಿ ಮತ್ತು ಕನಕದಾಸ, ಈ 3 ಪುತ್ಥಳಿಯನ್ನು ಮಾಡಬೇಕು ಅಂತ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಜಾತಿ ಜನಾಂಗದವರು ಸೇರಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಈ 4 ಪುತ್ಥಳಿಯನ್ನು ಒಂದೇ ಲೈನ್ನಲ್ಲಿ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಮತ್ತು ಜಗಳೂರು ಮತ್ತು ಈ ಮೊಳಕಾಲ್ಮೂರಿಗೆ ಹೋಗ್ತಕ್ಕ 10ನೇ ತಾರೀಕು ವಾಲ್ಮೀಕಿ ಜಯಂತಿಯ ಅಂಗವಾಗಿ ಬಹುದಿನಗಳ ನಾಯಕನಹಟ್ಟಿ ಹೋಬಳಿಯ ವಾಲ್ಮೀಕಿ ಬಂಧುಗಳ ಕನಸಾಗಿರ್ತಕ್ಕಂಥ ವಾಲ್ಮೀಕಿ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ವಿ ಮತ್ತು ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ NY ಹನುಮಂತಪ್ಪನವರು ಈ ವಾಲ್ಮೀಕಿ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತಸವನ್ನು ತಂದಿದೆ. ಜೊತೆಗೆ ಈ ಕ್ಷೇತ್ರದ ಶಾಸಕರು ಸಹ ನಮಗೆ ಎಲ್ಲ ರೀತಿಯ ಸಹಕಾರ ನೆರವನ್ನು ನೀಡಿರ್ತಕ್ಕಂಥದ್ದು ಸಹ ಈ ಸಂದರ್ಭದಲ್ಲಿ ಜ್ಞಾಪಿಸಬೇಕು. ಹೋಬಳಿಯ ಎಲ್ಲ ಮುಖಂಡರು ಸಹ ನಮ್ಮ ಹಟ್ಟಿಮಲ್ಲಪ್ಪ ನಾಯಕ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಗೌಡರು, ಪಟೇಲ್ GM ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೋಬಳಿಯ ಎಲ್ಲ ಜನಾಂಗದವರು ಮತ್ತು ವಾಲ್ಮೀಕಿ ಬಂಧುಗಳು ತಮ್ಮ ಸಹಕಾರವನ್ನು ನೀಡಿದ್ದರ ಪ್ರತಿಫಲವಾಗಿ ಬಹುದಿನಗಳ ಕನಸಾಗಿರ್ತಕ್ಕಂಥ ವಾಲ್ಮೀಕಿ ಪುತ್ಥಳಿ ಒಂದು ಕಾರ್ಯ ನೆರವೇರಿರ್ತಕ್ಕಂಥದ್ದು ಎಲ್ಲರಿಗೂ ತುಂಬ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಮತ್ತು ಎಲ್ಲ ಜನಾಂಗದವರು ಸಹ ಈ ಪುತ್ಥಳಿ ಕಾರ್ಯಕ್ರಮಕ್ಕೆ ಬಂದು ಅವರು ನೀಡಿರ್ತಕ್ಕಂಥ ಒಂದು ಸಹಕಾರ ಕೊಡುಗೆಯನ್ನು ನಾವೆಲ್ಲರೂ ಸಹ ಮರೆಯೋದಿಲ್ಲ. ಹಾಗಾಗಿ ಎಲ್ಲ ಜನಾಂಗದವರು, ಧರ್ಮದವರು ಇಲ್ಲಿ ಎಲ್ಲ ಭ್ರಾತೃತ್ವವನ್ನು ಇಟ್ಕೊಂಡು ಬದುಕಿರ್ತಕ್ಕಂಥದ್ದು ಮತ್ತು ಬಾಳ್ತಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು
ದಾರಿದೀಪವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಸಾಗಿಸಬೇಕಾಗುತ್ತೆ. ಈ ಒಂದು ಕಾರ್ಯಕ್ಕೆ ತಮಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಎಲ್ಲರನ್ನೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾರೆ. ಮತ್ತು ಈ ಒಂದು ವಾಲ್ಮೀಕಿ ಪುತ್ಥಳಿ ನಮ್ಮ ನಾಯಕನಹಟ್ಟಿಗೆ ಒಂದು ಮೆರಗನ್ನು, ಒಂದು ಅಲಂಕಾರವನ್ನು ತಂದುಕೊಟ್ಟಿದೆ. ಇದು ಒಂದು ನಾಯಕನಹಟ್ಟಿಯ ಒಂದು ಆಸ್ತಿಯಾಗಿ ಮುಂದಿನ ದಿನಗಳಲ್ಲಿ ಇರಲಿದೆ. ಇದನ್ನು ಈಗೇನೋ ಸಂತೋಷದಿಂದ ಎಲ್ಲರೂ ಒಮ್ಮನಸ್ಸಿನಿಂದ ನೆರವೇರಿಸಿದ್ವಿ.